ಹಾಯ್ ಡಾರ್ಲಿಂಗ್ಸ್, ಯಾರೆಲ್ಲ ಇಂಜಿನಿಯರ್ಸು ಜಾಬ್ಸನ್ನು ಹುಡುಕ್ತಿರೋವಂಥವ್ರಿಗಾದರೆ ನ್ಯಾಷನಲ್ ಹೈ ಸ್ಪೀಡ್ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಅಂದರೆ NHSRCL ಲಿಮಿಟೆಡ್ನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು, ಸಿವಿಲ್ ಇಂಜಿನಿಯರಿಂಗ್ ಹಾಗೆ ಟ್ರ್ಯಾಕ್ನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು ಅಪ್ಲೈ ಮಾಡೋವಂಥವ್ರು ಈಗಲಿಂದನೇ ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡೋವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇದಕ್ಕೆ ಅಪ್ಲೈ ಮಾಡೋವಂಥವ್ರು NHSRCL ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈನ ಮಾಡಬೇಕಾಗುತ್ತೆ, ಯಾರೆಲ್ಲ ಅಪ್ಲೈ ಮಾಡಬೇಕಂತ ಅನ್ಕೊತಿರೋವಂಥವ್ರು. ಇನ್ನು ಇದಕ್ಕೆ ಸ್ಯಾಲ್ರಿ ಬಂದು 40,000ದಿಂದ 1,25,000ವರೆಗೂ ಇರುತ್ತೆ. ಇದು ಬೇಸ್ಡ್ ಆನ್ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಆಧಾರದ ಮೇಲೆ ಇರುತ್ತೆ. ವೇಕೆನ್ಸೀಸ್ ಬಂದು ನಿಮಗೆ ಒಟ್ಟು ಇದರಲ್ಲಿ 165 ವೇಕೆನ್ಸೀಸ್ ಖಾಲಿ ಇದ್ದು, ಜೂನಿಯರ್ ಇಂಜಿನಿಯರಿಂಗ್ ಫೆಸಿಲಿಟಿ ಕಂಟ್ರೋಲರ್ ಜೂನಿಯರ್ ಇಂಜಿನಿಯರ್ ಇದರಲ್ಲಿ 31 ವೇಕೆನ್ಸೀಸ್. ಇದಕ್ಕೆ 3 ಇಯರ್ಸ್ ಇಂಜಿನಿಯರಿಂಗ್ ಇನ್ ಡಿಪ್ಲೊಮಾ ಅಥವಾ BE BTech ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು. ಇನ್ನು ನೆಕ್ಸ್ಟ್ ಬಂದು ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕ್ ಪವರ್ ಆ್ಯಂಡ್ ಜೂನಿಯರ್ ಇಂಜಿನಿಯರಿಂಗ್ ಸೇಫ್ಟಿ ಆ್ಯಂಡ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ 47 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇದಕ್ಕೂ ಕೂಡ 3 ಇಯರ್ಸ್ ಡಿಪ್ಲೊಮಾ ಇಂಜಿನಿಯರಿಂಗ್ ಹಾಗೆ BE ಅಥವಾ BTech ಮಾಡಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದೆಲ್ಲ ನಿಮಗೆ BE BTech ಹಾಗೆ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿರೋವಂಥವ್ರು ಜಾಬ್ಸ್ ಆಗಿರುತ್ತೆ. ನಾನು ನಿಮಗೆ ಜಸ್ಟ್ ಜಾಬ್ಸ್ ನೇಮ್ ಹೇಳ್ತಾ ಹೋಗ್ತೀನಿ. ಜೂನಿಯರ್ ಇಂಜಿನಿಯರಿಂಗ್ ಸ್ಲಿಂಗಿಂಗ್ ಆ್ಯಂಡ್ ಟೆಲಿಕಾಮ್ ಕಂಟ್ರೋಲರ್ ಇಂಜಿನಿಯರಿಂಗ್ ಆ್ಯಂಡ್ ಜೂನಿಯರ್ ಇಂಜಿನಿಯರಿಂಗ್ ರೋಲಿಂಗ್ ಆ್ಯಂಡ್ ಎಲೆಕ್ಟ್ರಾನಿಕಲ್ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಜೂನಿಯರ್ ಇಂಜಿನಿಯರಿಂಗ್ 14 ವೇಕೆನ್ಸೀಸ್. ಜೂನಿಯರ್ ಇಂಜಿನಿಯರಿಂಗ್ನ 3 ವೇಕೆನ್ಸೀಸ್. ಮೆಕ್ಯಾನಿಕಲ್ ಆ್ಯಂಡ್ ರೋಲಿಂಗ್ ಸ್ಟಾಕ್ನಲ್ಲಿ ಟ್ರೈನ್ ಮ್ಯಾನೇಜರ್, ಸ್ಟೇಷನ್ ಮ್ಯಾನೇಜರ್, ಡೆಪೋ ಕಂಟ್ರೋಲರ್, ಆಪರೇಷನ್ ಕಂಟ್ರೋಲರ್. ಜೂನಿಯರ್ ಇಂಜಿನಿಯರಿಂಗ್ 55 ವೇಕೆನ್ಸೀಸ್. ಜೂನಿಯರ್ ಇಂಜಿನಿಯರಿಂಗ್ನ 5 ವೇಕೆನ್ಸೀಸ್. ಇದು ಫೇರ್ ಕಲೆಕ್ಷನ್ನ ಡಿಪಾರ್ಟ್ಮೆಂಟ್ನಲ್ಲಿ ಇರುತ್ತೆ. ಇದೆಲ್ಲದಕ್ಕೂ ಕೂಡ ಸೇಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಮ್ಯಾಕ್ಸಿಮಮ್ ಬಂದು 45 ಇಯರ್ಸ್ ಒಳಗಡೆ ಇರೋವಂಥವ್ರು ಯಾರೆಲ್ಲ ಇದ್ದರೂ ಒಂದವ್ರು ಅಪ್ಲೈ ಮಾಡ್ಬೋದಾಗಿದ್ದು. ನಿಮಗೆ ಪೋಸ್ಟಿಂಗ್ ಬಂದು ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲೆಲ್ಲ ಪ್ರಾಜೆಕ್ಟ್ ನಡೀತಿರುತ್ತೋ ಅಲ್ಲಿ ಎಲ್ಲಿ ಬೇಕಾದರೂ ನಿಮಗೆ ಪೋಸ್ಟಿಂಗ್ ಇರುತ್ತೆ. ಇದಕ್ಕೆ ಆಲ್ರೆಡಿ ಹೇಳಿದಾಗೆ 3 ಇಯರ್ಸ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ರಿಲೆವೆಂಟ್ ಫೀಲ್ಡ್ನಲ್ಲಿ ಆಪರೇಷನ್ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯನ್ ರೈಲ್ವೇಸ್, ಗೌರ್ಮೆಂಟ್ ಆರ್ಡಿನೇಟ್ ಆ್ಯಂಡ್ ಗೌರ್ಮೆಂಟ್ ಆಪರೇಟೆಡ್ ರೈಲ್ವೇಸ್, ಮೆಟ್ರೋ ರೈಲ್ವೇಸ್ ಆ್ಯಂಡ್ ಅಥವಾ RRTC ಸಿಸ್ಟಮಲ್ಲಿ ನಿಮಗೆ ಯಾವುದಾದ್ರೂ ಒಂದರಲ್ಲಿ 3 ಇಯರ್ಸ್ ಮಿನಿಮಮ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಇನ್ನು ಇದರಲ್ಲಿ ನಿಮಗೆ ಜಾಬ್ ರೋಲ್ಸ್ ಅಂದರೆ ಸಿವಿಲ್ ಹಾಗೆ ಟ್ರ್ಯಾಕ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಗೆ ಏನೆಲ್ಲ ಜಾಬ್ ಇರುತ್ತೆ, ಅದರಲ್ಲಿ ಏನೆಲ್ಲ ನಿಮಗೆ ಜಾಬ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಇಲ್ಲಿ ನೀಡಿದ್ದಾರೆ. ಇಫ್ ಬೇಕಾದರೂ ನೋಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್ ಬಂದು ನಾವು ಈ ಒಂದು ವೇಕೆನ್ಸಿಗೆ ನೀಡಬೇಕಾಗಿರೋಂಥ ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ನೋಡೋದಾದರೆ, ಅಪ್ಲಿಕೇಶನ್ ಫೀಸ್ ಬಂದು ಯಾರೆಲ್ಲ UR EWS OBC ಕ್ಯಾಟಗರಿಗೆ 400 ರೂಪಾಯಿ ಇದ್ದು, ಇದು ನಾನ್ ರಿಫಂಡಬಲ್ ಅಮೌಂಟ್ ಆಗಿರುತ್ತೆ. ಇಫ್ ನೀವೇನಾದರೂ SC ST ವುಮೆನ್ ಆಗಿದ್ದರೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಆ್ಯಂಡ್ ಇದಕ್ಕೆ PWBDಗೆ ಇವರಿಗೆ ಯಾವುದೂ ಜಾಬ್ಸ್ ಇರೋದಿಲ್ಲ ಇದರಲ್ಲಿ. ಹಾಗೆ ಒನ್ಸ್ ನೀವು ಅಮೌಂಟ್ನ ಪೇ ಮಾಡಿದಾದ್ಮೇಲೆ ಇದು ನಾನ್ ರಿಫಂಡಬಲ್ ಆಗಿರುತ್ತೆ. ಮತ್ತು ಪೇ ಮಾಡಿದ್ಮೇಲೆ ಬರುವಂಥ ಒಂದು ರೆಸಿಪ್ಟನ್ನ ತೊಗೊಂಡು ಇಟ್ಕೋಬೇಕಾಗಿರುತ್ತೆ. ಇನ್ನು ಮೋಡ್ ಆಫ್ ಸೆಲೆಕ್ಷನ್ ಬಂದು ನಿಮಗೆ 3 ಸ್ಟೇಜಸ್ ಆಫ್ ಸೆಲೆಕ್ಷನ್ ಇದ್ದು, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಕೊನೆಯದಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಇದಕ್ಕೆ ಯಾರೇ ಕರಸ್ಪಾಂಡಿಂಗ್ ಎಜುಕೇಷನ್ ಮಾಡಿರ್ತೀರೋ ಅಂಥವ್ರು ಅಪ್ಲೈ ಮಾಡೋವಂಥ ಇದಿರೋದಿಲ್ಲ, ಅವ್ರಿಗೆ ಎಲಿಜಿಬಿಲಿಟಿ ಇರೋದಿಲ್ಲ. ಮೆಡಿಕಲ್ ಎಕ್ಸಾಮಿನೇಷನ್ ಬಂದು ನಿಮಗೆ ಇಂಡಿಯನ್ ರೈಲ್ವೆ ಮೆಡಿಕಲ್ ಮ್ಯಾನ್ಯುವಲ್ ಆದಂಥ www.indianrailways.gov.in ಈ ಒಂದು ಇದರಲ್ಲಿ ನಡೆಯುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಆಯ್ಕೆ ಆದಮೇಲೆ ನಿಮಗೆ ಸೆಕ್ಯೂರಿಟಿ ಬಾಂಡ್ ಕೂಡ ನೀಡಲಾಗ್ತಾಯಿದ್ದು 3 lakhs ರೂಪೀಸ್ ಹೊರತಾಗುವಂಥ ಬಾಂಡ್ ನೀಡ್ತಾರೆ. ಇದಕ್ಕೆ ನೀವು ಮಿನಿಮಮ್ 4 ಇಯರ್ಸ್ ಆದರೂ ವರ್ಕ್ ಮಾಡಬೇಕಾಗಿರುತ್ತೆ. ಇನ್ನು ಪೇಮೆಂಟ್ ವಿಚಾರ ನೋಡೋದಾದರೆ, ಆ ಒಂದು 40K ಸ್ಯಾಲ್ರಿ ಜೊತೆಗೆ ನಿಮಗೆ ನಾನ್ ಎಕ್ಸಿಕ್ಯೂಟಿವ್ ಪಾರ್ಕ್ ಆ್ಯಂಡ್ HRA ಮೆಡಿಕಲ್ ಬೆನಿಫಿಟ್ಸ್ ಮತ್ತು ಅದರ್ ಅಲವೆನ್ಸಸ್ ಮತ್ತು EPF ಮತ್ತು ಗ್ರ್ಯಾಜುಯಿಟಿ ಅದರ್ ಬೆನಿಫಿಟ್ಸ್ ಕೂಡ ನಿಮಗೆ ಸಿಗುತ್ತೆ.
ಇನ್ನು ಅಪ್ಲೈ ಮಾಡೋ ಅಂತಾರೆ ಆಲ್ರೆಡಿ ಹೇಳ್ದಾಗೆ NHSRCL ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈನ ಮಾಡಬೇಕಾಗತ್ತೆ. ಇಫ್ ನಿಮಗೇನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ, ಅಥವಾ ಬೇರೆ ಇನ್ಫಾರ್ಮೇಷನ್ ಏನಾದರೂ ಬೇಕಾದರೆ ಅಫಿಷಿಯಲ್ ವೆಬ್ಸೈಟಲ್ಲೇ ಹೋಗಿ ಕೂಡ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಸೊ ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ತಿರೋ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಯಾರೆಲ್ಲ ಜಾಬ್ಸ್ ಹುಡುಕ್ತಾರೋ ಅಂಥವ್ರಿಗೆ, ಅದು ಬೇರೆ ಒಂದು ಎಕ್ಸ್ಪೀರಿಯೆನ್ಸ್ ಇದ್ದು ಜಾಬ್ಸ್ ಹುಡುಕ್ತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.